ಜೋಕು. ಇದೇ ಪ್ಲೇಸಲ್ಲಿ ನನ್ನ ತಮ್ಮ ಏನಾದರೂ ಇದ್ದಿದ್ರೆ ದೇರ್ ಇಸ್ ಅ ಬ್ಯೂಟಿಫುಲ್ ಸೆಟಪ್ ಫಾರ್ ಕ್ರಿಸ್ಮಸ್ ಆ್ಯಂಡ್ ನನ್ನ ಕ್ರೆಡಿಟ್ ಕಾರ್ಡ್ಗೆ ಕತ್ರಿ ಅಂತ ಗಂಡ ಒಂದು ದಿನ ಇಡ್ಲಿ ತಂದ್ಕೊಟ್ಟಿಲ್ಲ. ತುಂಬ ಸ್ಟಿಕ್ಕಿ ಆ್ಯಂಡ್ ಆಯಿಲಿ ಫೀಲ್ ಆಗ್ತಾ ಇತ್ತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಅವ್ರು ಯಾರು ಅಂತ ಇನ್ನೇ ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ಸೊ ಇವತ್ತು ನಾನೇ ಬೆಳಗ್ಗೆ ಒಗ್ಗರಣೆ ಮಾಡಿದ್ದೆ. ನಮ್ಮ ಕಡೆ ಒಗ್ಗರಣೆ ತುಂಬ ಫೇಮಸ್. ಸೊ ಒಗ್ಗರಣೆ ಮಾಡಿದ್ದೆ ಇವಾಗ ಮಧ್ಯಾಹ್ನಕ್ಕೋಸ್ಕರ. ಸೊ ತುಪ್ರೆಕಾಯಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅದಕ್ಕಾಗಿ ಇದು ನಮ್ಮ ಊರಿಂದ ಬಂದಿರೋದು ತುಪ್ರೆಕಾಯಿ, ಗಿಡದಲ್ಲೇ ಇದು ನಮ್ಮ ಮನೆ ಮುಂದೆ ಬೆಳೆಸಿರೋದು. ಸೊ ಆ ತುಪ್ರೆಕಾಯಿನ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಹಾಗೆ ರೈಸ್ನ ಇವಾಗ ತೊಳ್ಕೊಂಡ್ಬಿಡ್ತೀನಿ. ತುಂಬ ದಿನಗಳಿಂದ ನನ್ನ ಹೇರ್ ತುಂಬ ಸ್ಟಿಕ್ಕಿ ಆ್ಯಂಡ್ ಆಯಿಲಿ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಯಾವುದಾದ್ರೂ ಒಳ್ಳೆ ಶಾಂಪೂ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ತುಂಬ ಜನ ಸಜೆಸ್ಟ್ ಮಾಡಿದ್ದು ಮಾಮಾ ಅರ್ತ್ ಅವರ ಆನಿಯನ್ ಶಾಂಪೂ ಆ್ಯಂಡ್ ಹೇರ್ ಫಾಲ್ ಕೂಡ ತುಂಬ ಆಗ್ತಾಯಿತ್ತು. ಸೊ ಇದು ತುಂಬ ಕಂಟ್ರೋಲ್ ಮಾಡುತ್ತೆ ಅಂತ ತುಂಬ ಜನ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದಾರೆ. ಲೆಟ್ ಮೀ ಯೂಸ್ ದಿಸ್ ಬಿಕಾಸ್ ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸೊ ಲೆಟ್ ಮೀ ಯೂಸ್ ದಿಸ್ ಆ್ಯಂಡ್ ಸಿ ಏನು ರಿಸಲ್ಟ್ಸ್ ಕೊಡುತ್ತೆ ಅಂತ. ಡೆಫಿನೆಟ್ಲಿ ಸ್ವಲ್ಪ ದಿನ ಯೂಸ್ ಮಾಡಾದಮೇಲೆ ನನಗೇನಾದರೂ ಡಿಫ್ರೆನ್ಸ್ ಅನಿಸಿತ್ತು ಅಂತಂತಂದರೆ ಡೆಫಿನೆಟ್ಲಿ ಐ ವಿಲ್ ಕಮ್ ಬ್ಯಾಕ್ ಟು ಯು ಗೈಸ್ ಆ್ಯಂಡ್ ಐ ವಿಲ್ ಗಿವ್ ಮೈ ಜೆನ್ಯೂನ್ ರಿವ್ಯೂ. ಇದು ಯಾವುದೇ ರೀತಿ ಪ್ರಮೋಷನ್ಗೆ ಆ ಥರ ಯಾವುದೂ ಅಲ್ಲ. ನಾನು ಜೆನ್ಯೂನ್ಲಿ ನನ್ನ ಫ್ರೆಂಡ್ಸ್ ಸಜೆಷನ್ಸಿಂದ ತೊಗೊಂಡಿರೋ ಶಾಂಪು. ಲೆಟ್ ಮಿ ಸಿ. ನೋಡಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ. ಎಷ್ಟು ಬಂದಿದ್ದಾರೆ? ಮದರ್ ಇಂಡಿಯಾ. ಹಾಯ್, ಹೆಂಗಿತ್ತು ನಿಮ್ಮ ಜರ್ನಿ? ನಾನು ಮುಂಜಾನೆ ಹೇಳಿದ್ದೆ ನಮ್ಮ ಮನೆಗೆ ಯಾರೋ ಬಂದಾರ ಅಂತ. ಯಾರು ಅಂತ ಹೇಳಿದ್ದಿಲ್ಲ. ಚೆನ್ನಾಗಿತ್ತು, ಬಟ್ ತುಂಬ ಜಂಪ್ ಆಗ್ತಾಯಿತ್ತು. ಚಳಿ ಫುಲ್ ಚಳಿ ಆಗ್ತಾಯಿತ್ತು. ಶಾಲ್ ಹಾಕ್ಕೊಂಡ್ರು ಚಳಿ ಆಗ್ತಾಯಿತ್ತು ಪಾಪ. ಚಳಿ ನಿದ್ದೆನೇ ಮಾಡಿಲ್ಲ ಬಸ್ಸಲ್ಲಿ, ಅಸ್ಸಲ್ಲಿ ನಿದ್ದೆ ಮಾಡಿಲ್ಲ. ಹಂಗೆ ಜನ ಹಿಂಗೆ ಜನ. ಬಸ್ ಮಾತ್ರ ಸಖತ್ತಿತ್ತಲ್ಲ. ಏನಾಯ್ತು ಮಾಮ? ಬಸ್ ಸಖತ್ತಿತ್ತು, ನೋಡೋಕೆ ಹೋಗ್ತಿತ್ತು, ಚಂದಿತ್ತು ಬಸ್. ಬಟ್ ಇವರೆಲ್ಲ ನಾನ್ ಎ ಸಿಯಲ್ಲೆಲ್ಲ ಬರ್ತಾರೆ, ನಾವೆಲ್ಲ ಎ ಸಿಯಲ್ಲಿ ಬರೋರು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವಾಗೇನಿದು ಎ ಸಿಗಿಂತ ಕಡಿಮೆ ಇತ್ತಾ? ಹಾಂ ನಿಜ. ಅಪ್ಪ ಎ ಸಿ ಆಗಿದ್ರೆ ಹೆಂಗಿತ್ತೆ ನನ್ನ ಕತೆ. ಇವ್ರು ನೋಡಿ, ಸ್ನಾನ ಇಲ್ಲದೆ ಏನೂ ಇಲ್ಲದೆ ಗಲೀಜು ಮಲಗದೆ ಅವ್ರ ಕೆಲಸ. ಈ ಹಿಂದೆ ಝೂಮ್ ಮಾಡ್ತೀನಿ ರೀ, ಝೂಮ್ ಮಾಡ್ತೀನಿ ಅವ್ರಿಗೆ. ಅಲ್ಲ ಹಿಂದಿನ ಮಗ ಅಲ್ಲ, ಹಿಂದಿನ ಜನದಲ್ಲಿ ಮುದ್ದಿನ ಮಗ ಕುಂಭಕರ್ಣ ವಂಶದಲ್ಲಿ ನಾನು ಹುಟ್ಟಿದ್ದೇನೆ. ಎಷ್ಟು ಗಂಟೆ ಮಲಗ್ಯಾನ? 1 ಗಂಟೆ ಮಲಗ್ಯಾನ. ಎಸ್, 1 ಗಂಟೆ. ಹೆಂಗ ಸಂಜೆ ಹಿಂಗೆ? ಹಾಂ ನಡಿ ನಡುವಂ ನಡಿ. ಮಮ್ಮಿ ನೀನು ನೀಡ್ಕಂತೇಲ್ಲ ಮತ್ತೆ? ಮುಂಗೇನ ಮಸ್ಮಿನ ನಾನು ಅಲ್ಲೇ ತಿಂತೀನಿ. ಸುಮ್ಮನೆ ಅನ್ನ ಮಾಡಿ, ಬಿಸಿ ಅನ್ನ ತುಪ್ಪಳಿಗೆ. ಫ್ರೆಂಡ್ ಬೇಕಿದ್ದಾಳ, 50 ವರ್ಷ ಆಯ್ತಂತ ಆಕೆ ಗಂಡ ಒಂದು ದಿನ ಇಡ್ಲಿ ತಂದ್ಕೊಟ್ಟಿಲ್ಲ ಅಂತ. 50 ವರ್ಷ ಆಯ್ತಂತ ಒಂದು ದಿನ ಆದ್ರೂ ಒಂದು ಹೋಟೆಲ್ ಹೋಗಿ ಊಟ ಮಾಡಿಲ್ಲ. ಹೆಸರು ಹೇಳಕ್ ಹೋಗ್ಬೇಡ ಮಮ್ಮಿ ವಿಡಿಯೋದಾಗ. ಬುಕ್ ಮಾಡ್ಸೋಣ. ಆಮ್ ಐ ಕ್ಯೂಟ್? ಎಸ್, ಐ ಆಮ್ ಕ್ಯೂಟ್. ಇವಾಗ ನಾವು ಒರಾಯನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀವಿ? ಮೂವಿ ನೋಡ್ತೀವಿ. ಮೂವಿ ನೋಡ್ಬಿಟ್ಟು ಏನು ಮಾಡ್ತೀವಿ? ಸ್ವಲ್ಪ ಹೆಂಗಾದ್ರೂ ಮಮ್ಮಿಗೆ ಮಸ್ಕ ಹೊಡೆದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಐ ಆಮ್ ಸಾರಿ ಡೂಡ್, ಐ ಡೋಂಟ್ ಹ್ಯಾವ್ ಮನಿ. ನೋ ಮನಿ ನೋ ಹನಿ. ಓಕೆ. ಏನು ಗೊತ್ತಾ ಗೈಸ್, ನಾನೊಂದು ಒಳ್ಳೆ ಸಾಂಗ್ ಕಲ್ತಿದ್ದೀನಿ.
ಮಾಡ್ತಾ ಇಲ್ಲ ಸಂಜೆ ಇವಾಗ ಮಮ್ಮಿ ಹುಡುಗಿರ್ಕಿವಾಗ ರೋಡ್ ಮಮ್ಮಿ ಬಾ ಅಲ್ಲೇ ತಿನ್ನಮ್ಮ ಬಾ, ನಾವು ಅಲ್ಲೇ ಆರ್ಡರ್ ಮಾಡ್ಕೊಂಡು ಫುಲ್ ಗೋಲ್ಡ್ ಕ್ಲಾಸ್ನಲ್ಲಿ ಕೂತ್ಕೊಂಡು ಫುಲ್ ಫುಡ್ ಎಲ್ಲ ಆರ್ಡರ್ ಮಾಡ್ಕೊಂಡು ಸ್ಟೈಲಾಗಿ ತಿನ್ನೋಣ ಬಾ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಮ್ಮಮ್ಮ ಮನೆಗೆ ಮಾಡಿರೋ ಅನ್ನ ತಿನ್ನೋಣ ಅಂತಾಳೆ. ನಾನು ಗೋಲ್ಡ್ ಕ್ಲಾಸಲ್ಲಿ ಏನಾದರೂ ತಿನ್ನೋಣ ಅಂದರೆ ಎಂಥ ಪರಿಸ್ಥಿತಿ ಬಂತು ಗುರು. ಯೋ ವೈ ಆಮ್ ಲುಕಿಂಗ್ ಸೊ ಕೂಟ್ ಕೂಟ್ ಕೂಟ್. ನಮ್ಮಮ್ಮ ಇರೋ ಬರೋ ಖಾರ ಹಾಕ್ಬಿಟ್ಟು ತಿನ್ನಿಸ್ತದಳ. ಅಷ್ಟೇ ಹಾಕು ಅರ್ಧ ಚಮಚ, ಯಾಕಂದ್ರೆ ಕಡಿಮೆ ಇತ್ತಲ್ಲ ಮಮ್ಮಿ ತುಪ್ಪಿಕಾಯಿ. ನಂಗೆ ನಾನು ಸಿನ್ನರ್ ಹಾಕ್ತೀನಿ, ಅದು ಭಾಳ ಸ್ಟ್ರಾಂಗ್ ಐತೆ. ಶುಕ್ರ ಐತೆ ಸ್ವಲ್ಪ ಮುಂದೆ ಆಗ್ಬೇಕು, ನಮ್ಗೆ ಜಾಸ್ತಿ ಆಗುತ್ತೆ. ನಂಗೆ ಅಲ್ಲಿ ತಿನ್ನೋಕ್ಕಾಗಲ್ಲ, ನಾನು ಆರ್ಡರ್ ಮಾಡ್ತೀನಿ ತಿಂತೀನಿ ನಾನು ಚೆನ್ನಾಗಿ. ಬ್ಯಾಡ, ನಾನು ತಿಂತೀನಿ. ಹೊರಗಡೆ ತಿನ್ನೋ ಮಾಲಲ್ಲಿ ಕಾಸ್ಟ್ಲಿ ಇರುತ್ತೆ. ಮೂವಾಗ ಗೋಲ್ಡ್ ಕ್ಲಾಸ್ನಾಗ ಸುಮ್ಮನೆ ಕುಂತ್ಕೊಂಡು ತಿಂದರೆ ಇವರು ಬಡವ್ರು ಅಂತಂತಾರೆ. ಕ್ಲಾಸ್ನಾಗ ಸುಮ್ಮನೆ ಕುಂತ್ಕೊಂಡು ತಿಂದರೆ ಇವರು ಬಡವ್ರು ಅಂತಂತಾರೆ. ಸೀರಿಯಸ್ಲಿ ಬಡವ್ರು ಅಂತಂತಾರೆ. ನಮ್ಗೆ ಇಷ್ಟ, ನಮ್ಗೆ ಗೊತ್ತಿಲ್ಲಪ್ಪ, ಹಸು ಆಗಿಲ್ಲ ನಮ್ಗೆ. ಅಲ್ಲಿ ವೇಸ್ಟ್ ಮಾಡೋಕ್ಕಾದ್ರೂ ಆರ್ಡರ್ ಮಾಡಿರ್ತಾರೆ ಬಡಬಡ. ನಾವು ಹೋಗ್ತಿರೋದು ಗೋಲ್ಡ್ ಕ್ಲಾಸ್, ಅಲ್ಲಿರೋದು 20 ಸೀಟು. ಹೌದಾ? ಅಷ್ಟೇ. ಇನ್ನು ಎಷ್ಟು ದಿನ, ಒಂದು ವಾರ ಇರುತ್ತೆ. 15 ದಿವಸ. ಚೆಂದ ಮಾಡಲ್ಲ. ಬಟ್ ಮಂತ್ರಿ ಮೌಲ್ಯಕ್ಕೆ ಇಷ್ಟ ನಿನಗೆ? ಓರೇನಾಗ ಇಷ್ಟ ಇಲ್ಲ? ಹಿಂಗೇನಪ್ಪ, ಹತ್ತಿರ ಐತಿ, ಏನು ಜಲ್ದಿ ಹೋಗೋಣಂಗೆ ಇದು ದೂರ ಬರೋದು. ಬಟ್ ಎಲ್ಲರೂ ಓರೇನು ಇಷ್ಟ ಆಗುತ್ತೆ ಮಮ್ಮಿ, ನೀನೇನು ಉಲ್ಟಾ ಇದ್ದಿ. ಅಲ್ಲಿ ನೋಡಿ ಹೆಂಗೆ ಮಾಡೋದು, ಮಸ್ತ್ ಐತಲ್ಲ. ಇಲ್ಲೆಲ್ಲ ಫೋಟೋ ತಗೊಂಡಾಗ್ಬಿಟ್ರಲ್ಲ ಅಜ್ಜಿ ಆಂಟಿ ಅವರೆಲ್ಲ ಮಸ್ತ್ ಫೋಟೋ ನನಗೆ. ಮಮ್ಮಿ ಸಾಕು ಬಿಡು. ಸಖತ್ ಮಾಡ ಚೆನ್ನಾಗಿ ಬಂತಾ? ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ನಮ್ಮಮ್ಮ. This is what it is. ಸಾಕು ಬಾಮ. You want to cross? Huh? ಏನು ಮಮ್ಮ? ವೆಸ್ಟ್ ಸೈಡ್ ಬರ್ಬೇಕಾದ್ರೆ ಹೋಗೋಣ. ನಮ್ಮ ಮಮ್ಮಿಗೆ ಶಾಪಿಂಗ್ ಮಾಡಬೇಕಂತ ಇವತ್ತು. ನನ್ನ ಕ್ರೆಡಿಟ್ ಕಾರ್ಡ್ಗೆ ಕತ್ರಿ. ಹೆಂಗೈತೆ? ಸಖತ್ತೈತೆ. ಅದು ನೀನು ಹಿಂದಕ್ಕೆ ಹೋಗ್ಬೋದು. ಹೌದಾ? ಇನ್ನು ಮಲ್ಕೊಂಡು ಹೋಗ್ಬೋದು. ಆರಾಮಾಗಿ ಮಲ್ಕೊಂಡು ಅಲ್ಲಿ ಕೆಳಗಡೆ ಇಲ್ಲಿ ಬಟನ್ನ ಮಲ್ಕೊಂಡು ಹೆದರಿಕೆ ಆಗುತ್ತೆ. ಏನೇನು ಹುಟ್ಟಿಬಿಟ್ಟೆ ನಿಂದ. ಮಸ್ತ್ ಇರತ್ತಿದು. But even a stupid person like me. ನಮ್ಮಮ್ಮ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ, ಯಾಕಂದರೆ ಫಸ್ಟ್ ಟೈಮ್ ಅವ್ರು ಬಂದಿರೋದು ಇಲ್ಲಿಗೆ. ಮಸ್ತ್ ಖುಷಿ. 4700 BC. ಸೊ ನಾವು ಇವಾಗ ಬಂದಿರೋದು ಮ್ಯಾಕ್ಸ್ ಮೂವಿಗೆ. ಸೊ ಲೆಟ್ಸ್ ಸಿ ನಮ್ಮಮ್ಮಗೆ ಇಷ್ಟ ಆಗುತ್ತೆ ಅಲ್ವೋ ಗೊತ್ತಿಲ್ಲ. ನೋಡಿ ಅವ್ರು ಬಂದಿರೋದು ಕಂಪ್ಲೀಟ್ಲಿ ಸುದೀಪ್ನ ನೋಡೋಕ್ಕೆ. 4700 BC Chips Plus. Upgrade to the future. The healthiest and the tastiest chip out there. ನಿಂಗೆ ಇದು ಇಷ್ಟ ಆಯ್ತಿಲ್ಲ ಮೂವಿ? ಮಸ್ತೈತೆ. ಮೂವಿ ಇಷ್ಟ ಆಯ್ತಾ? ಮೂವಿ ಇಷ್ಟ ಆಯ್ತಾ? ಇದು ಗೋಲ್ಡ್ ಕ್ಲಾಸ್ ಹೆಂಗೈತಿ? ಇದು ಹೆಂಗೈತಿ? ಆಂಟಿ ಚಹಾ ರೆಡಿ ಇದೆ, ಮೇಲೆ ಬನ್ನಿ. ನೀನೇ ಬಾ ಮಗು. ಅರೆ ಆಂಟಿ ಮತ್ತೆ ಚೆನ್ನಾಗ್ತದೆ. ಇಟ್ಕೊಂತೀನಿ
ಹಲೋ ಎಸ್ ಮ್ಯಾಮ್ ಎಸ್ ಮ್ಯಾಮ್. ಮತ್ತೇನು ಬೇಕು ಮ್ಯಾಮ್? ಮತ್ತೇನು ಬೇಕು ಮ್ಯಾಮ್? ನಿಮ್ಮ ಮಂಡಿ ನೋವಿಗೆ ಮೂವಿ ಮುಗಿಸ್ಕೊಂಡ್ವಿ. ಮೂವಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಮಗೆ. ಸೊ ನಮ್ಮಮ್ಮ ಹಾಗೆ ಓರಿಯನ್ ಮಾಲ್ ಹಿಂದ್ಗಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅವರು ಫೋಟೋ ಅದೆಲ್ಲ ತೊಗೊಳ್ತಾ ಇದ್ರು. ಸೊ ಇವಾಗ ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡಬೇಕು, ನೋಡೋಣ ಏನಾದರೂ ತೊಗೊಳ್ತೀವ ಅಂತ. ಸೊ ನಾವು ಇವಾಗ ಓರಿಯನ್ ಮಾಲ್ ಹತ್ರ ಹಿಂದ್ಗಡೆ ಒಂದು ಪ್ಲೇಸಲ್ಲಿ ಬಂದಿದ್ರು. ದೇರ್ ಇಸ್ ಅ ಬ್ಯೂಟಿಫುಲ್ ಸೆಟಪ್ ಫಾರ್ ಕ್ರಿಸ್ಮಸ್ ಆ್ಯಂಡ್ ಆಲ್. ಸಕ್ಕತ್ತಾಗಿದೆ ಆ್ಯಂಡ್ ಲೈಟಿಂಗ್ಸ್ ಕೂಡ ತುಂಬ ಸಖತ್ತಾಗಿ ಬಂದಿದೆ. ನಮ್ಮ ಅಮ್ಮ ಅಂದರೂ ಫುಲ್ ಖುಷಿ ಪಡ್ತಾ ಇದ್ದಾರೆ. ಮಮ್ಮ ಇಷ್ಟ ಆಯಿತು? ಇಷ್ಟ ಆಯ್ತು, ಸಖತ್ತಾಗಿದೆ. ಇವತ್ತೆಲ್ಲ ಭಾಳ ಡೆಕೋರೇಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ಫೋಟೋ ಸೆಕ್ಷನ್ ನಡೀತಿದೆ ನಮ್ಮ ಅಮ್ಮಂದು. ಫುಲ್ಲು ಫೋಟೋ ಸೆಕ್ಷನ್ ನಡೀತಾ ಇದೆ. ಕೆಲವೊಂದು ತುಂಬ ಚೆನ್ನಾಗಿರೋ ಪಿಕ್ಚರ್ಸ್ ಕೂಡ ಬಂತು ನಂದು ನಮ್ಮ ಅಮ್ಮಂದು. ಐ ಆಮ್ ಫುಲ್ ಖುಷ್. ಮಮ್ಮಿ ನೀನು ತೊಗೊಳ್ಳೋದೇ ಇಲ್ಲ ಮಮ್ಮಿ, ಸುಮ್ಮನೆ ನೋಡ್ತಿರ್ತೆ. ಅದು ಚಿಕ್ಕ ಮಕ್ಕಳದು ತೊಗೊಳಲ್ಲ, ಏನಿಲ್ಲ. ಇದು ಚಂದ ಐತೆ ಮಮ್ಮಿ, ಈ ಥರ ತೊಗೋಬೇಕು. ಹಾಂ ಹಾಂ, ಒಂದ್ಸರಿ ಹಾಕ್ಕೊಂಡು ನೋಡು, ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ. ನಮ್ಮಮ್ಮ ಏನೋ ದೊಡ್ಡದಾಗಿ ಶಾಪಿಂಗ್ ಮಾಡೋ ಥರ ಹೋದ್ರು ಒಳಗಡೆ. ಏನು ಅಂದರೆ ಏನು ಮಣ್ಣಗಟ್ಟಿನೂ ತೊಗೊಳ್ಳಿಲ್ಲ. ಹೋಗ್ಬಿಟ್ಟು ಒಂದೆರಡು ಹಿಡ್ಕೊಂಡ್ರು. ಅದನ್ನು ನಾನೇ ಸೆಲೆಕ್ಟ್ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಕೊಟ್ಟೆ. ಟ್ರಯಲ್ ರೂಮ್ ಹತ್ರ ಕ್ಯೂವಲ್ಲಿ ನಿಂತ್ಕೊ, ಬೇಡ ಬಿಡು ಯಾಕೋ ಇದು ಸರಿ ಹೋಗಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಆಗ್ಬಿಟ್ಟು ಬಂದ್ಬಿಟ್ರು. ಕ್ಯೂ ನಿಲ್ಲಕ್ಕಾಗಲ್ಲಪ್ಪ ದೇವರೇ, ಕ್ಯೂ ನಿಲ್ಲೋದಕ್ಕೋಸ್ಕರ ಫ್ರೀಯಾಗಿ ಶಾಪಿಂಗ್ ಮಾಡಿಸ್ತೀನಿ ಅಂದ್ರೂ ಮಾಡೋಕ್ಕೆ ರೆಡಿ ಇಲ್ಲ. ನೀವೆಲ್ಲ ಆಗಿದ್ರೆ ಏನು ಮಾಡ್ತಾಯಿದ್ರಿ? ತಗೋತಿತ್ತು, ಕಲೆ ಬಿದ್ದ ಇನ್ನೊಂದೆರಡು ಕೊಡು. ಇದೇ ಪ್ಲೇಸಲ್ಲಿ ನನ್ನ ತಮ್ಮ ಏನಾದರೂ ಇದ್ದಿದ್ರೆ ಮಮ್ಮಿ ನೀನು ತೊಗೊಳಕ್ಕಾಗಲ್ಲ, ಯಾಕಂದ್ರೆ ಕೊಡಿಸ್ತಾನೆ ತೊಗೊಳಕ್ಕಾಗಲ್ಲ. ನಮ್ಮ ತಮ್ಮ ಇದ್ದಿದ್ರೆ ನನ್ನ ಕ್ರೆಡಿಟ್ ಕಾರ್ಡ್ಗೆ ಪಕ್ಕ ಕತ್ರಿ ಹಾಕ್ತಾ ಇದ್ದ. ಪುಣ್ಯ ಅವ್ರ ಪ್ಲೇಸಲ್ಲಿ ನಮ್ಮ ಅಮ್ಮ ಐತೆ. ಕೊಡಿಸ್ತೀರಮ್ಮ ತೊಗೊಂಡ್ರು ತೊಗೊಳ್ಳಿಲ್ಲ. ನಾನು ನೋಡಿದ್ರೆ 1000 ರೂಪಾಯ್ದು 2000 ರೂಪಾಯ್ದು ಎಲ್ಲ ಸೆಲೆಕ್ಟ್ ಮಾಡಿ ಕೊಡ್ತಾಯಿದ್ದೀನಿ. ಅದು 1000 ರೂಪಾಯ್ದು ಬೇಡ, 500 ರೂಪಾಯ್ದಷ್ಟೇ ಬೇಕು ಅಂತ. ಅದಕ್ಕೆ ನಮ್ಮ ಅಮ್ಮಗೆ ಸೆಟ್ ಆಗೋ ಥರ ಝೂಡಿಯೋ ಕರ್ಕೊಂಡು ಹೋಗ್ತೀನಿ. ಅದೇ ಬೆಸ್ಟ್ ನಮ್ಮ ಅಮ್ಮಗೆ. ಅಲ್ಲೆಲ್ಲ ಕಡಿಮೆ ರೇಟ್ ಇರುತ್ತೆ, ಪಕ್ಕ ಟಪ 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 ಅಂತ ತೊಗೊಂಡ್ಬಿಡ್ತಾರೆ. 500 ಟಾಪ್ ಚೆನ್ನಾಗಿರ್ತಾವೆ. ಇಲ್ಲೆಲ್ಲ 699, 199, ಯೋಚನೆ ಮಾಡ್ಬೇಕು ಯಾವಾಗಲೂ. 1999 ಒಂದು ಟಾಪ್. ನಾನು ಏನು ಮುಖಕ್ಕೆ ಏನು ಹಚ್ಕೊಳ್ಳೋದು ಎಷ್ಟು ಚಂದ ಕಣ. ಏನಂದ್ರೆ ಏನು ಹಚ್ಕೊಂಡು ನೀವೆಲ್ಲ ಕ್ವೀನ್ ಅಮ್ಮ, ನಾವೆಲ್ಲ ಬ್ಲ್ಯಾಕ್. ನಾವು ಅಮ್ಮ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ. ನಾವೆಲ್ಲ ನ್ಯಾಚುರಲ್ ಇರೋದು ಗೊತ್ತಾ? ನೀವು ನ್ಯಾಚುರಲ್ ಅಂದ್ರೆ ಮೇಕಪ್ ಯಾಕೆ ಹಾಕೊಂಡು ಇವತ್ತು? ನೀನೇ ಹಾಕಿದ್ದಲ್ಲ. ಆಟೋ ಬರ್ತಿಲ್ಲ ಮಮ್ಮಿ. ಯಾವುದೋ ಬಂದೈತೆ, ಬಾ ಹೋಗೋಣ. ಅಲ್ಲಿ ಎಕ್ಸಿಟ್ ಗೇಟ್ ಹತ್ರ ಇದಾನ. ಬರ್ತಾ ಇದೆಯಾ? ಅಯ್ಯೋ ಈ ಕಡೆ ಇದಾನ, ಯೂ ಟರ್ನ್ ಮಾಡ್ಕೊಂಡು ಬರ್ತಾನೆ. ಬರಲಿ. ಅಲ್ಲಿ ನಿಲ್ಲಕ್ಕಾಗಲ್ಲ ನನಗೆ, ಕಾಲು ನೋವು ಮೊದಲು. ಸರ್ ಇಲ್ಲಿ ಒರಾಯನ್ ಎಕ್ಸಿಟ್ ಗೇಟ್ ಹತ್ರ ಬನ್ನಿ. ಹಾಂ, ಲತಾ ಮಂಗೇಶ್ಕರ್ ಬಂದಿ. ನಮ್ಮಮ್ಮ ಸರಿಗಮಪ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತಂತೆ. ಬಟ್ ಪಾಪಚ್ಚಿ ಮಾಡಿಲ್ಲ. ಏನು ಅಂದರೆ ಕಷ್ಟ. ಒಂದು 3 ತಿಂಗಳು 6 ತಿಂಗಳಲ್ಲಿ ಇರಬೇಕಲ್ಲಪ್ಪ. ಅಲ್ಲೇನು ಇರ್ಬೇಕಾಗಿಲ್ಲ ಮಮ್ಮಿ, ನೀನು ಬಂದು ಮನೆಗೆ ಇರ್ಬೋದು. ಇಲ್ಲ ಇರಬೇಕು ಅಲ್ಲಿ. ಇಲ್ಲ ಬೆಂಗಳೂರಾಗ ಯಾರು ಇರ್ತಾರ, ಅವ್ರದ್ದು ಪಿಕಪ್ ಡ್ರಾಪ್ ಇರುತ್ತೆ. ನೆಕ್ಸ್ಟ್ ಟೈಮ್ ನೋಡೋಣ, ಐ ವಿಲ್ ಟ್ರೈ ಮಾಡ್ತೀನಿ. ನಮ್ಮಮ್ಮ ಹೋಗಿದ್ರೆ ಪಕ್ಕ ಸೆಲೆಕ್ಟ್ ಆಗಿಬಿಡ್ತಾ ಇದ್ರು. ನಿಜ, ಚೆನ್ನಾಗಿ ಹಾಡ್ತೀನಿ. ಓಲ್ಡ್ ಸಾಂಗ್ ಎಲ್ಲ ಚೆನ್ನಾಗಿ ಹಾಡ್ತೀನಿ, ಎಲ್ಲ ಸೆಲೆಕ್ಟ್ ಮಾಡ್ತಿದ್ದೆ. ನಾನು ಹೋಗಿದ್ರೆ ಪಕ್ಕ ಕಪ್ ನಂದೆ. ಜೋಕು ಅಬ್ಬತ್ತು ಮಾನ ಮರ್ಯಾದೆ. ಹೌದು, ಯಾವ ತಾಯಿ ತಾನೆ.
ಮಗಳು ಕಪ್ ತಗೊಂತಾಳ ಅಂದ್ರೆ ಜೋಕ್. ನಿನ್ಗಿಂತ ಸಖತ್ತಾಗಿ ಆಡೋರು ಇರ್ತಾರೆ. ನಾನು ಸಖತ್ ಆಡಂಗಿಲ್ಲ. ಆಡ್ತಿ, ಸಖತ್ತಾಗಿ ಆಡ್ತಿ, ಸೂಪರ್ ಆಗಿ ಆಡ್ತಿ. ಬಟ್ ಕಪ್ ಎಲ್ಲ ಮಾಡ್ತೀನಿ ಬಟ್ ಕಪ್ ಇಲ್ಲ ಅಷ್ಟೇ. ನಿನ್ಗಿಂತ ಸಖತ್ ಆಡೋರು ಇರ್ತಾರೆ ಕಂದ ಅಲ್ಲಿ. ಮಮ್ಮಿ ಮಾನ ಕರ್ನಾಟಕ ಸಂಗೀತ ಕಲ್ತವ್ರು, ಹಿಂದೂಸ್ತಾನಿ ಸಂಗೀತ ಎಲ್ಲರೂ ಬಂದಿರ್ತಾರಲ್ಲಿ. ನಾವೆಲ್ಲ ಅದು ಕಡಿಮೆ ಇಲ್ಲ. ನಾವು ಕಲಿದೇನೆ ಗ್ರೇಟ್ ಅನ್ಕೋಬೇಕು. ನಾವು ಕಲಿದೇನೆ ನಾನು ಕಪ್ಪು ಗೆದ್ಕೊಂಬರೋ ಎಲ್ಲ ಒಂದು ಲಕ್ಷಣಗಳು ನನ್ನ ಮುಖದಲ್ಲಿ ಇದೆ. ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಟೈಮ್ ನೀನೇ ವಿನ್ನರ್. GTV ವಿನ್ನರ್. GTV ಅಲ್ಲ, GTV ಸರಿಗಮಪ ವಿನ್ನರ್. ಒಂದ್ ವೇಳೆ ಯಾರು ಗೊತ್ತ ಹಣೆ ಬರೋ ಚೆನ್ನಾಗಿತ್ತು ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಲ್ಲೂ ಹೋಗ್ಬಹುದು ನಾನು. ಹೇಳಿ ನಾನು. ಓಕೆ ಬೆಸ್ಟ್ ಅಲ್ಲ. ಸರಿ ಹೋಗೋಣ. ಆಟೋ ಬರ್ತಾವನ ಅಣ್ಣ. ಬಂದ ಬಾ. ಹುಡುಗಿ ನೋಡಪ್ಪ. ನಡಿ 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 ನಡಿ. ಇವಾಗ ಮಮ್ಮಿ ಮಂತ್ರಿ ಮಲ್ಕ್ ಹೋಗೋಣ ಮನೆಗೆ ಡೈರೆಕ್ಟಾಗಿ. ಸೊ ಮೂವಿ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಟ್ವಿ. ನಾನು ಮಂತ್ರಿ ಮಾಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಆಲ್ರೆಡಿ ಸುಸ್ತಾಗ್ಬಿಟ್ಟಿದೆ, ಮನೆಗೆ ಹೋಗ್ಬಿಡೋಣ ಅಂತ ಹೇಳಿದ್ರು. ಸೊ ಇನ್ನು ಯಾವಾಗಾದರೂ ಟೈಮ್ ಇದ್ದಾಗ ಹೋಗಿ ಬರ್ತೀವಿ. ಸೊ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.